ಇಷ್ಟ ಆಯ್ತು, ಬಿಗ್ ಫ್ಯಾನ್ ಬೇರೆ, ಇಷ್ಟ ಆಗೋಯ್ತು. ಟ್ರೈಲರ್ ಮಾತ್ರ ಗೂಸ್ ಬಂಪ್ಸ್ ಟ್ರೈಲರ್ ತರನೇ ಇದೆ, ತುಂಬಾ ಚೆನ್ನಾಗಿದೆ ಟ್ರೈಲರ್ ಮಾತ್ರ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಐ ವಾಸ್ ಥಿಂಕಿಂಗ್ ಟೀಸರ್ ನೋಡೋವಾಗ KGF ನೇ ಕನ್ನಡ ಇಂಡಸ್ಟ್ರಿ ಮೀರ್ಸಿದೆ ಅಂತ ಅನ್ಕೋತಾ ಇದ್ವಿ, ಬಟ್ ಮಾರ್ಟಿನ್ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ನಾನು ಹೇಳ್ತೀನಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಸೊ ಇದು ದ ಮೋಸ್ಟ್ ಅವೈಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಅಂಡ್ ನಾವು ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಅವ್ರ ಟೀಸರ್ ಅಲ್ಲಿ ನೋಡಿದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅವನ ಅಜಾತ ಶತ್ರು ಕಣೋ, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಕ್ರೌಡ್ ಮತ್ತೆ ಇಂಡಿಯನ್ ಅನ್ನ ಟ್ಯಾಟೂ ನೋಡ್ತಾ ಇದ್ರು, ಅವಾಗ ಏನ್ ಅನಿಸ್ತಾ ಇದೆ? ಪ್ರೌಡ್ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ನಾನು ಹಾಕ್ಬೇಕಂತ ಅನ್ಕೊಂಡಿದ್ದೀನಿ. ಇವ್ನ ಯಾವನ ಸೆಡೆ ನನ್ ಮಗ. ಫಸ್ಟ್ KGF ಎಲ್ಲ ಈ ತರ ಹವಾ ಮಾಡ್ತಾ ಇತ್ತು, ಇವಾಗ ಮಾರ್ಟಿನ್ ಬಂದಿದೆ. ಯಾವ ರೇಂಜಿಗೆ ರೀಚ್ ಆಗುತ್ತೆ? ಪಕ್ಕ ಟಾಪ್ ಒನ್ ಅಲ್ಲಿ ಇದೇ ಇರುತ್ತೆ. ಯಾವ ಇವೆಲ್ಲ ಹಂಗೆ ತುಂಬಾ ಜನ ಹೇಳ್ತಾ ಇದ್ರಿ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ. ಸೊ ಇವಾಗ ಥಿಯೇಟರ್ ನೋಡಿ ಹೆಂಗಿದ್ದಾರೆ ಜನ, ಬರೀ ಟ್ರೈಲರ್ಗೆ ಇಷ್ಟು ಜನ ಇದ್ದಾರೆ. ಇನ್ ಮೂವಿ ರಿಲೀಸ್ ಆದ್ರೆ ಮಾತ್ರ ಪಕ್ಕ ಫುಲ್ಲು ಡಾಮ್ ಡುಮಾಲೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.